ವಿನಯ್ ಸೋಮಯ್ಯ ಅವರ ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂಥ ಸಂದೇಶವನ್ನು ನೋಡಿದರೆ ಅದರಲ್ಲಿ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ವಿನಯ್ ಸೋಮಯ್ಯ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದರೆ ಆ ವಾಟ್ಸಪ್ನ ದೀರ್ಘವಾದಂಥ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು MLA ಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರ ಮೈನಾ ಈ 4 ಜನರ ವಿರುದ್ಧನೂ ಕೂಡ FIR ಮಾಡಬೇಕು. ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ DCP ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಈ 4 ಜನರ ಹೆಸರನ್ನು. ಇಷ್ಟಾಗಿಯೂ ಕೂಡ ತೆನ್ನಿರ ಮೈನನ ಬಗ್ಗೆ ಮಾತ್ರ FIR ಹಾಕಿ ಇತರರು ಅಂತೇಳಿ ಹೇಳಿ ಉಳಿದವ್ರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದಾರೆ? ಹಾಗಾಗಿ ಈ ಇಷ್ಟೋ ಜನರ ಹೆಸರನ್ನು ಸೇರಿಸಿ FIR ಮಾಡುವವರೆಗೂ ಕೂಡ ವಿನಯ್ ಸೋಮಯ್ಯ ಕುಟುಂಬದವರು ಅಂತ್ಯ ಸಂಸ್ಕಾರವನ್ನು ಮಾಡೋದಿಲ್ಲ ಅಂತೇಳಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಇಲ್ಲಿ ಕುಶಾಲನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನಾವು ಅವರ ಮೃತದೇಹ ಇಲ್ಲಿದೆ. ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನಿನ್ನೆ ಪೊಲೀಸರು, ಬೆಂಗಳೂರು ಪೊಲೀಸರು ಅವರೇ ಅಶ್ಯೂರೆನ್ಸ್ ಕೊಟ್ಟಿರೋ ಹಾಗೆ ಕೋರ್ಟಿಗೆ ಮೆಮೊ ಹಾಕಿ FIRನಲ್ಲಿ ಈ ಉಳಿದವರ 3 ಹೆಸರನ್ನು ಕೂಡ ಸೇರಿಸಬೇಕು, ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ. ಸರ್, FIR ಡೆತ್ ನೋಟಲ್ಲಿ ಅವ್ರ ಹೆಸರು ಇಲ್ಲ, ಅದರಲ್ಲಿ ಹೇಗೆ ಡೆತ್ ನೋಟ್ ಕನ್ಸಿಡರ್ ಮಾಡ್ತೀವಿ? ಪೊನ್ನಣ್ಣ ಹೇಳಿದ್ದಾರೆ ಸರ್. ಯಾರು ಹೇಳಿದ? ಪೊನ್ನಣ್ಣ ಹೇಳಿದ್ದಾರೆ ಸರ್. ಈ ಹೆಸರು ಇಲ್ವಂತ ಪೊನ್ನಣ್ಣನ ಹೆಸರು ವಾಟ್ಸಪ್ ಮೆಸೇಜ್ ಓದಕ್ಕೆ ಬರಲ್ವಂತ ಪೊನ್ನಣ್ಣನಿಗೆ. ನೀವು ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ, ಇದು ನನ್ನ ಕಡೆಯ ಸಂದೇಶ ಅಂತೇಳಿ ಹೇಳಿದನಲ್ಲ. ಹಿಂದೆ ಕೋರ್ಟ್ ಜಜ್ಮೆಂಟ್ಗಳು ತೊಳಿ ಲಾಸ್ಟು ಅವರು ಯಾವುದೇ ಒಂದು ಸಂದೇಶನ ಅದು ಓರಲ್ಲಾಗಿ ಯಾರಿಗೊಬ್ಬರು ಸ್ನೇಹಿತರಿಗೆ ಹೇಳಿದ್ದೇ ಇರ್ಬೋದು, ಒಂದು ಕರೆ ಮಾಡಿ ಹೇಳಿದ್ದೇ ಇರ್ಬೋದು, ಎಲ್ಲದನ್ನು ಕೂಡ ಪರಿಗಣಿಸಲೇಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ವಾಟ್ಸಪ್ ಮೆಸೇಜನ್ನು ಡೆತ್ ನೋಟ್ ಆಗಿ, ಡೈಯಿಂಗ್ ಡಿಕ್ಲರೇಷನ್ ಆಗಿ ತೆಗೆದುಕೊಳ್ಬೇಕು. ಆತನ ಮೊಬೈಲಿಂದಲೇ ಆ ಮೆಸೇಜನ್ನು ಹಾಕಿರೋ ಅಂಥದ್ದು ಕೂಡ ಸ್ಪಷ್ಟವಾಗಿದೆ. ಅದನ್ನು ಬೇಕಾದ್ರೆ ಪೊಲೀಸರು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಆದರೆ ಆ ಮೆಸೇಜ್ನಲ್ಲಿ ಪೊನ್ನಣ್ಣ, ಮಂತರ್ಗೌಡ, ಹರೀಶ್ ಪೂವಯ್ಯ ಹಾಗೂ ತೆನ್ನಿರ ಮೈನಾ ಇವರಿಷ್ಟೂ ಜನರ ಹೆಸರನ್ನು ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಯಾರ್ಯಾವ ರೀತಿ ನನಗೆ ಹೆರಾಸ್ ಮಾಡಿದ್ದಾರೆ ಅದನ್ನು ಕೂಡ ಅದರತ್ತ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾನೆ ಆತ. ಹಾಗಾಗಿ ಅದನ್ನು ಒಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ತೆಗೆದುಕೊಂಡು FIR ದಾಖಲು ಮಾಡಿ